ನಮ್ಮ ಕನ್ನಡ ಸಾಹಿತ್ಯದ ಪರಂಪರೆಗಳನ್ನು ನಾವು ಅವಲೋಕಿಸಿದಾಗ ಬಹುತೇಕ ವೈಶಿಷ್ಟ್ಯಪೂರ್ಣವಾದ ಬರವಣಿಗೆಗಳನ್ನು ನಮ್ಮ ಕವಿಗಳು, ಸಾಹಿತಿಗಳು, ಲೇಖಕರು, ವಿಮರ್ಶಕರು ನೀಡಿರುವುದು ನಮ್ಗೆ ಕಂಡು ಬರುತ್ತೆ. ಅದರಲ್ಲಿ ನಾವು ಬಹು ಮುಖ್ಯವಾಗಿ ಗುರುತಿಸಬೇಕಾದದ್ದು ನಮ್ಮ ಉತ್ತರ ಕರ್ನಾಟಕದ ಸಾಹಿತ್ಯವನ್ನ. ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ, ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯವನ್ನ ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ. ಈ ಜನಪದ ಸಾಹಿತ್ಯವನ್ನು ತಿಳಿಯದೇ ಇರುವ ಒಂದು ಶಿಶು ಮಗು ನಮ್ಮ ನಾಡಲ್ಲಿ ಇಲ್ಲ ಅಂತ ಅಂದ್ರೆ ಅದು ಅತಿಶಯೋಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಿಡ್ಡಾರು ನಡೆದಾರ ಗಿಳಿ ಹಿಂಡು ನಡೆದಂಗ, ಗಿಡ್ಡಾರು ನಡೆದಾರ ಗಿಳಿ ಹಿಂಡು ನಡೆದಂಗ, ಉದ್ದಾನ ಬಾಲಿ ನನ್ನ ತಂಗಿ, ಉದ್ದಾನ ಬಾಲಿ ನನ್ನ ತಂಗಿ ನಡೆದಾರ ರುದ್ರನ ತೇರು ಎಳದಂಗ ಅನ್ನುವಂತಹ ಬೌಲು ಸೊಗಸಾದ ಬಹಳ ಆಕರ್ಷಣೀಯವಾದ ಮಾತುಗಳು ಜನಪದ ಜನರ ಹೃದಯವಂತಿಗೆ ಸಾಕ್ಷಿಯಾಗಿ ನಿಂತ್ರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ಸಾಹಿತ್ಯವೇ ತತ್ವಪದಗಳು. ಜನಪದ ಮತ್ತು ತತ್ವಪದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಜನಪದ ಸಾಹಿತ್ಯಕ್ಕೆ ಯಾವುದೇ ಲಿಖಿತ ದಾಖಲೆಗಳೇ ಇಲ್ಲದೆ ಹೋದ್ರೂ ಕೂಡ ಜನರ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಗೆ ಕೈಗನ್ನಡಿಯಾಗಿ ಸಾಕ್ಷಿಯಾಗಿ ನಿಂತ ಸಾಹಿತ್ಯವಾಗಿ ಇವತ್ತು ಜನಮಾನಸದಲ್ಲಿ ಜನಪದ ಕತೆ, ಜನಪದ ಒಗಟು, ಜನಪದ ಗೀತೆ, ಜನಪದ ಗಾದೆಗಳಿಗೆ ಸಾಕ್ಷಿಯಾಗಿ ನಿಂತ್ರೆ ತತ್ವ ಪದಗಳಿಗಾಗಿಯೇ ಹರಿಕಾರ ನೆನೆಸಿ ತತ್ವಪದವನ್ನೇ ತನ್ನ ಬದುಕಿನ ಉಸಿರನ್ನಾಗಿಸಿ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡುವ ಮುಖೇನ ಜನಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆ ನಿಂತಹ ಒಂದು ಬಹು ದೊಡ್ಡ ವಿಶೇಷವಾದ ಅಪೂರ್ವ ಅನನ್ಯ ಚೈತನ್ಯಪೂರ್ಣ ವ್ಯಕ್ತಿತ್ವ ದೈವಿಕ ಸ್ವರೂಪಿ ಸಂತ ಶಿಶುನಾಳ ಶರೀಫ್ರದ್ದು ಅಂತ ನಾವು ಹೇಳ್ಬೋದು. ಇಂದಿನ ಕನ್ನಡ ಸಾಹಿತ್ಯದ ಪುಟಗಳನ್ನ ನಾವು ತಿರುವಿ ಹಾಕಿದಾಗ ಎಲ್ಲ ಬಹುತೇಕ ನಮ್ಗೆ ಕಾಣ್ಲಿಕ್ಕೆ ಸಿಕ್ಕೋದು ವಾಚ್ಯಾರ್ಥಗಳು. ಆದ್ರೆ ಗೂಢವಾದ ಅರ್ಥವಂತಿಕೆಗೆ ಸಾಕ್ಷಿಯಾಗಿ ನಿಂತು ತನ್ನ ಒಳಗಿನ ಅಂತರ ಚೈತನ್ಯಕ್ಕೆ ಒಂದು ಬರವಣಿಗೆಯ ರೂಪುರೇಷೆಯನ್ನು ಕೊಡುವ ಮೂಲಕ, ತನ್ನ ಆಧ್ಯಾತ್ಮ ಚಿಂತನೆಯ ಮೂಲಕ ಜನರನ್ನ ತಿದ್ದುವ ಆತ್ಮವಿಮರ್ಶೆಯೊಂದಿಗೆ ಸಮಾಜ ವಿಮರ್ಶೆಯನ್ನ ಮಾಡಿದಂತಹ ಒಂದು ಅದ್ವಿತೀಯ ಅಪೂರ್ವ ಚೈತನ್ಯ ಶಕ್ತಿ ಆ ಸಂತ ಶಿಶುನಾಳ ಶರೀಫರ್ದು ಅಂದ್ರೆ ಅತಿಶಯೋಕ್ತಿಯಾಗಲಾರದು. ಇಂದು ಬಹುತೇಕ ಜನರಲ್ಲಿ ಹಣ ಅನ್ನೋದಿದೆ, ಆಸ್ತಿ ಇದೆ, ಅಂತಸ್ತಿದೆ. ಆದ್ರೆ ಆ ಭಗವಂತನನ್ನ ಸಾಕ್ಷಾತ್ಕಾರಗೊಳಿಸುವ ಮಾರ್ಗವನ್ನು ಹುಡುಕುವ ಪ್ರಯತ್ನದಲ್ಲೇ ವಿಫಲರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ನಮ್ಮದೇ ಆದಂತಹ, ನಮ್ಮ ಸುತ್ತ ಸುಳಿಯುವಂತಹ, ನಮ್ಮ ದಿನನಿತ್ಯದ ಬದುಕಲ್ಲಿ ಹಾಸುಹೊಕ್ಕಾಗಿರುವಂತಹ ಇಂತಹ ಜನಪದ, ದಾಸಪದ, ತತ್ವ ಪದಗಳಿಗೆ ನಮ್ಮ ಸಂಪೂರ್ಣ ಪಂಚೇಂದ್ರಿಯಗಳನ್ನು ತೆರೆದು ಇಡದೇ ಇದ್ದ ಪರಿಣಾಮದಿಂದಾಗಿ ಇಂದು ನಾವು ಗೊಂದಲಮಯವಾದ ಬದುಕನ್ನ ಅನುಭವಿಸಬೇಕಾಗಿದೆ. ನಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ 10 ವರ್ಷದ ಆ ಪುಟ್ಟ ಬಾಲಕ ಶಿಶುವಿನಾಳದವನು ಈಗಾಗಲೇ ಆತ ಯಾರು ಅಂತ ಹೇಳಿ ತಮ್ಮೆಲ್ಲರ ಕಲ್ಪನೆಗೆ ನಿಲ್ಕಿರ್ತದೆ. ಗುರುಗಳು ಬಂದು ಕೇಳ್ತಾರೆ, ಗುರು ಗೋವಿಂದ ಭಟ್ರು ಬಂದು ಕೇಳ್ತಾರೆ, ಯಾರಪ್ಪ ನಿನ್ನ ತಂದೆ, ನಿನ್ನ ಅಪ್ಪ ಯಾರಪ್ಪ ಅನ್ನುವಂತಹ ಮಾತಿಗೆ ಆ 10 ವರ್ಷದ ಪುಟ್ಟ ಬಾಲಕನ ಬಾಯಲ್ಲಿ ಬರುವ ಮಾತು ಈ ರೀತಿ ಇರುತ್ತೆ, ತಾವು ಗುರುಗಳೇ ಯಾವ ಅಪ್ಪನ ಬಗ್ಗೆ ಕೇಳ್ತಾ ಇದ್ದೀರಿ, ಯಾಕೆ ಕಂದ ಈ ತರ ಮಾತಾಡ್ತಾ ಇದ್ದೀಯಾ ಅಂತ ಅವ್ರು ಕೇಳೋದಕ್ಕೆ ಆ ಮಗು ಉತ್ತರ ಕೊಡತ್ತೆ, ನಾವು ಮನುಷ್ಯರು 84 ಲಕ್ಷ ಯೋನಿಗಳಲ್ಲಿ ಜನ್ಮ ಜನ್ಮಾಂತರದ ಪರಿಕಲ್ಪನೆಗಳಿಗೆ ಒಳಗಾಗಿ ಹುಟ್ಟು ಸಾವು ಅನ್ನುವಂತಹ ಬಂಧನಗಳಿಗೆ ಒಳಗಾಗಿ ತದನಂತರ 84 ಲಕ್ಷ ಜೀವನಗಳನ್ನ ದಾಟಿ ಬಂದವರು ತಾವು ಯಾವ ಜನ್ಮದ ಅಪ್ಪನನ್ನ ವಿಚಾರಿಸ್ತಿದ್ದೀರಿ ಅಂತ ಹೇಳಿದ್ರೆ ನಾನು ನನ್ನ ಜನ್ಮದ ತಂದೆ ಯಾರು ಅನ್ನೋದನ್ನ ಹೇಳ್ತೇನೆ ಅಂತ ಬಹಳ ಆತ್ಮಕ್ಕೆ ಒಂದು ನಿವೇದನಾತ್ಮಕವಾಗಿ ಆ ಒಂದು ಶಕ್ತಿ ಸಂಪನ್ನತೆಯ ನೆಲೆಯಲ್ಲಿ ಆ ಮಗು ಉತ್ತರ ಕೊಡತ್ತೆ. ಆವಾಗ ಗುರು ಗೋವಿಂದ ಭಟ್ರು ಪ್ರಶ್ನಿಸ್ತಾರೆ, ಅಬ್ಬಾ
ಬಾಳ. ಈ ಕಂದ ಈ ತರ ಉತ್ತರ ಕೊಡ್ತಾ ಇದೆಯಲ್ಲ, ಹಾಗಾದ್ರೆ ಮಗು ನಿನ್ನ ಪ್ರಕಾರ ಒಂದು ಜನ್ಮಕ್ಕೆ ಎಷ್ಟು ಮಂದಿ ಅಪ್ಪಂದಿರು? ಗುರು ಗೋವಿಂದ ಭಟ್ರ ಪ್ರಶ್ನೆಗೆ ಆ ಶಿಶು ಮಗು, ಆ ಸಂತ ಶಿಶುನಾಳ ಶರೀಫರು ಉತ್ತರವನ್ನ ಕೊಡ್ತಾರೆ. ತಂದೆ ಮಹಾದೇವ, ಗುರುದೇವ, ಇಬ್ರು ತಂದೆಯರು. ಹೇಗೆ ಇಬ್ರು ತಂದೆಯರು? ಒಬ್ಬ ಹಡೆದಪ್ಪ, ಒಬ್ಬ ಪಡೆದಪ್ಪ. ಏನ್ ಮಗು ಇಷ್ಟು ಪುಟ್ಟ ಬಾಲಕ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಿ ನೀನು ಅಂತ ಕೇಳಿದಾಗ ಆ ಮಗು ಉತ್ತರ ಕೊಡುತ್ತೆ, ನನ್ನನ್ನ ಹಡೆದಪ್ಪ ನನ್ನ ಭೌತಿಕ ಸಂರಚನೆ, ಈ ದೈಹಿಕ ಶಕ್ತಿಯನ್ನ, ಈ ದೈಹಿಕ ರೂಪವನ್ನ, ಈ ಒಂದು ಸ್ವರೂಪವನ್ನ ನನಗೆ ದಯಪಾಲಿಸಿದವ. ನನ್ನನ್ನ ಪಡೆದಪ್ಪ ಆ ಪರಮಾತ್ಮ ಮೋಕ್ಷ ಸಾಧನೆಗೆ ನನ್ನನ್ನು ಈ ಭೂಮಿಗೆ ತಂದವ. ಅದು ಬೇರೆ ಯಾರು ಅಲ್ಲ, ನಿಮ್ಮಂತಹ ಗುರುಸ್ವರೂಪಿಗಳು ಅಂತ ಹೇಳಿ ಶಿರಬಾಗಿ ಆ ಮಗು ನಮಸ್ಕರಿಸ್ತದೆ. ಇವತ್ತು ಆ ಮಗುವಿನಿಂದ ಪಾಠ ಕಲಿಬೇಕಾದದ್ದು ತುಂಬಾ ಇದೆ. ನಾವು ಇಂದಿನ ದಿನದಲ್ಲಿ ನಮ್ಮ ತತ್ವ ಪದಗಳ ಮೂಲಕ ಹಳ್ಳಿಯಿಂದ ದಿಲ್ಲಿಯವರೆಗೆ ದೇಶ ವಿದೇಶಗಳಲ್ಲಿ ವ್ಯಾಪಿಯಾಗಿ ದಿನ ಬೆಳಗಾದರೆ ಕ್ಯಾಸೆಟ್ಗಳ ಮೂಲಕ, ಮೊಬೈಲ್ಗಳ ಮೂಲಕ, ಆಡಿಯೋ ವಿಡಿಯೋಗಳ ಮೂಲಕ, ಬಹಳ ಮುಖ್ಯವಾಗಿ ಸಂತ ಶಿಶುನಾಳ ಶರೀಫರ ಸಾಹಿತ್ಯದ ತತ್ವ ಪದಗಳ ಸಾಲುಗಳು ನಮ್ಮ ಕಿವಿದರಗಳಿಗೆ ಬೀಳುವ ಮುನ್ನವೇ ಮೈ ರೋಮಾಂಚನಗೊಳ್ಳುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಂದ ಬಹಳ ದೂರ ಉಳಿಯಬೇಕಾದ ನಾವು ಇವತ್ತು ಗಂಟು ಬಿದ್ದಿದ್ದೇವೆ. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಈ ದೇಹ ಎನ್ನುವುದು, ಈ ಮನಸ್ಸನ್ನುವುದು ಅತ್ಯಂತ ಕಲುಷಿತವಾಗಿದೆ. ಆ ಕಲುಷಿತತೆಯನ್ನ ಕಳಚಿಕೊಂಡು ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಮನಸ್ಸನ್ನ ಶುದ್ಧೀಕರಣ ಮಾಡುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೈವಾಂಶ ಸಂಭೂತನಾಗುತ್ತಾನೆ ಅನ್ನುವಂತಹ ಪೂರ್ವ ಸೂಚನೆಗಳನ್ನು ನೀಡಿದ ನಮ್ಮ ಸಂತ ಶಿಶುನಾಳ ಶರೀಫರ ತತ್ವ ಪದ ನಮ್ಮ ಬದುಕಿಗೆ ಕೈಗನ್ನಡಿಯನ್ನ ಹಿಡಿದಂತಿದೆ. ಅಷ್ಟು ಮಾತ್ರವಲ್ಲ, ಬಿದ್ದಿಯಬ್ಬೆ ಮುದುಕಿ, ಬಿದ್ದಿಯಬ್ಬೆ, ಬಿದ್ದಿಯಬ್ಬೆ ಮುದುಕಿ, ಬಿದ್ದಿಯಬ್ಬೆ. ಮೊದಲ ಇದು ಹುಲುಗುರ ಸಂತಿ. ಈ ಜೀವನ ಅನ್ನುವುದೇ ಒಂದು ಸಂತೆ ಇದ್ದ ಹಾಗೆ. ಸಂತೆಯಲ್ಲಿ ನಾವು ವ್ಯಾಪಾರ, ಕೊಳ್ಳುಬಾಕ ಸಂಸ್ಕೃತಿಯ ಪ್ರತಿರೂಪವಾಗಿ ಕೊಡುವ ಮತ್ತು ತೆಗೆದುಕೊಳ್ಳುವ ಎರಡು ರೀತಿಯ ಪ್ರಕ್ರಿಯೆಗಳಿಗೆ ನಮ್ಮನ್ನ ಚಾಲನೆ ನೀಡ್ತಾ ಹೋಗ್ತೀವಿ. ಆದ್ರೆ ಈ ಚಾಲನೆಗಳು ಶಾಶ್ವತವಾದುದಲ್ಲ. ಈ ಜೀವನ ಅನ್ನುವುದೇ ಒಂದು ಸಂತೆ. ಇಲ್ಲಿ ನಗುವಿದೆ, ಅಳುವಿದೆ, ದುಃಖವಿದೆ, ಸಂತೋಷವಿದೆ, ಹೊಗಳಿಕೆ ಇದೆ, ತೆಗಳಿಕೆ ಇದೆ. ವಚನ ಸಾಹಿತ್ಯದ ಸಾಲುಗಳನ್ನು ತಿರುವಿ ಹಾಕಿದ್ರೆ ಅಲ್ಲಿ ನಾವು ಸಂತ ಶಿಶುನಾಳ ಶರೀಫರ ಪ್ರತಿರೂಪವನ್ನ ಕಾಣಬಹುದು.